ಇಟ್ಸ್ ಓಕೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ, ಉರ್ಕೊಳ್ತಾ ಇರೋರು ಇದ್ರೇನೆ ಬೆಳೀತಾ ಇರೋಕ್ಕಾಗೋದು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ ನನಗೆ. ನಮ್ಮ ಅಪ್ಪು ಬಾಸ್ ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ನಾವು ಹಂಗೆ ಇರ್ತೀವಿ. ನಿಬ್ಬಿ ಅನ್ನಕ್ಕೆ ಐ ಲವ್ ಯು ಬೇಬಿ ಅಂತ ಇಲ್ಲ. ಈ ವ್ಲಾಗ್ ಅಲ್ಲಿ ನಾವು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವೆಶ್ಚನ್ಸ್ ಹಾಕಿದ್ದೆ, ಜಲ್ದಿ ಹಾಕ್ಬಿಡಿ ಅಷ್ಟೇ ಕೇಳೋದು. ಹಾಕ್ತಾ ಇದೀವಿ ಗುರು. ತರ ಆಡ್ತಾನೆ. ಅದಕ್ಕೆ ಎಷ್ಟು ಸರಿ ಜಗಳ ಮಾಡ್ಕೊಂಡು ಬ್ರೇಕಪ್ ಬ್ಲಾಕ್ ಮಾಡಿದ್ದೀರಾ? ಕ್ಯಾಶ್ ಬಗ್ಗೆ ಎಲ್ಲ ಥಿಂಕ್ ಮಾಡಿಲ್ಲ. ಇವ್ರ ಮನೆಯವ್ರು ಸ್ವಲ್ಪ, ನಾನು ಇವ್ರ ಹೆಸರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ಲೀಸ್ ಲವ್ ಮ್ಯಾರೇಜ್ ನ ಮನೇಲಿ ಹೇಗೆ ಒಪ್ಸಿದ್ರಿ ಹೇಳಿ, ಬೇಗಲ್ಲ ಹಿಂಗೆ ನೀವ್ ತಗೊಂಡ್ ಬಂದ್ಬಿಡಕ್ಕಾಗಲ್ಲ ನೀವು ಅದನ್ನ. ಸೊ ಅಲ್ಲಿ ತಿಳ್ಕೊಳ್ಳಿ ಯಾವ್ದು ಬೇಕು ಯಾವ್ದು ಬೇಡ, ನಿಮ್ ಡಿಸಿಷನ್. ಇವಾಗ ಇವ್ನಿಗೆ ಹೊಡಿತೀನಿ ಬಡಿತೀನಿ, ಬಿಡಲ್ಲ ಅಂದವರು ಇವ್ನಿಗೆ ಕೈ ತುತ್ತು ಕೊಡ್ತಾರೆ. ವಾಟ್ ಮೇಡ್ ಯು ಬೋತ್ ಟು ಫಾಲ್ ಫಾರ್ ಈಚ್ ಅದರ್? ಇವಾಗ ಬಿಟ್ರೆ ಹೋಗಬಾರೋ, ಏನಾದ್ರೂ ಮಾಡ್ಬೇಕು, ನಾವು ಮಾಡ್ಬೇಕು, ಸಾಧಿಸ್ಬೇಕು ಅನ್ನೋದು ಒಂದು ಹೆವ್ವಿಯಾಗಿ ತಲೆಗೆ ತುಂಬಿದಾಳೆ. ಅದರಿಂದಾನೇ ನಾನು ಏನ್ ಇಷ್ಟ ಆಗಿದ್ದು ಅಂದ್ರೆ, ಪೇರೆಂಟ್ಸ್ ಬಗ್ಗೆ ದಯವಿಟ್ಟು ಆ ತರ ಎಲ್ಲ ಉಡಾಫೆ ಆಗಿ ಮಾತಾಡ್ಬಿಡಿ. ಪೇರೆಂಟ್ಸ್ ನ ಹೇಗ್ ಕನ್ವಿನ್ಸ್ ಮಾಡೋದು, ಎಕ್ಸ್ಪೆಕ್ಟೇಷನ್ ಏನ್ ಫುಲ್ಫಿಲ್ ಮಾಡಿದೀವಿ ಅಂತ ಎಂತಕ್ಕೆ ಸಾರಿ ಕೇಳ್ಬೇಕು. ಸ್ವಲ್ಪ ಹೊತ್ತು ನಮ್ ಸ್ಪೇಸ್ ಅಲ್ಲಿ ಇರ್ತೀವಿ. ನಿಮ್ ಪೇರೆಂಟ್ಸ್ ಮದ್ವೆಗೆ ಹೇಗ್ ಒಪ್ಕೊಂಡ್ರು? ನಿಮ್ ವೈಫ್ ಹೈಟ್ ಕಡಿಮೆ ಇದಾರೆ ಅಲ್ವಾ? ತುಂಬಾ ನನಗೆ ಸ್ವಲ್ಪ ಹರ್ಟ್ ಆಯ್ತು. ಡಿಫ್ರೆಂಟ್. ಈ ಕೊಡು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಕ್ಷಿತಾ. ಈ ವ್ಲಾಗ್ ಅಲ್ಲಿ ನಾವು ನಮಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವೆಶ್ಚನ್ಸ್ ಹಾಕಿದ್ದೆ, ಬಿಕಾಸ್ ಎಲ್ಲನೂ ನಾವು ಕವರ್ ಮಾಡೋಕ್ಕಾಗಲ್ಲ, ಯೋಚನೆ ಮಾಡ್ಕೊಂಡು ಮಾತಾಡಬೇಕಾಗಿದ್ದಲ್ಲ. ಏನು ಕ್ವೆಶ್ಚನ್ಸ್ ಕೇಳಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಆನ್ಸರ್ ಕೊಡ್ತಾ ಇದ್ದೀವಿ ಇವಾಗ. ನಂದು ಅಕೌಂಟಲ್ಲೇ ಜಾಸ್ತಿ ಇರೋದು. ಸೊ ಜಲ್ದಿ ಹಾಕ್ಬಿಡಿ ಅಷ್ಟೇ ಕೇಳೋದು. ಹಾಕ್ತಾ ಇದೀವಿ ಗುರು. ನಿಮ್ಮಿಬ್ರು ನಿಕ್ ನೇಮ್ಸ್ ಏನು? ನಮಗೆ ತುಂಬ ಇದೆ, ಅದು ಹೇಳೋಕ್ಕಾಗಲ್ಲ. ಒಂದೆರಡು ಹೇಳೋಣ, ಸ್ಟಾರ್ಟಿಂಗ್ ಎರಡು ಅವ್ರಿಗೋಸ್ಕರ. ಫಸ್ಟ್ ಕರ್ದಿದ್ದಂದ್ರೆ ಹೇಳೋಣ, ನಾವು ಲವ್ ಮಾಡಿ ಸ್ಟಾರ್ಟಿಂಗ್ ಕರ್ಕೋತಾ ಇದ್ವಲ್ಲ, ಅದು ಹೇಳೋಣ. ಏನಂತ? ನಾನು ನಿಂಗೆ ಬಚ್ಚ ಅಂತ ಇದ್ದೆ. ಮುಮ್ಮ ಅಂತ ಇದೆ. ಬಚ್ಚ ಮುಮ್ಮ ಇಲ್ಲ ಕರೆಕ್ಟ್. ಚಾಕ್ಲೇಟ್ ಅಂದ್ರೆ ಇಷ್ಟ ಆಯ್ತು, ಅದಕ್ಕೆ ಚಾಕಿ ಅಂತ ಇದೆ. ಇವ್ ನಂಗೆ ಚಾಕಿ ಅಂತ ಇದ್ದೆ, ನಾನು ಇವ್ನಿಗೆ ಬಚ್ಚ ಅಂತ ಇದ್ದೆ, ಬಿಕಾಸ್ ಮಗು ಥರ ಆಡ್ತಾನೆ. ಅದಕ್ಕೆ ಐ ಲವ್ ಯುವರ್ ಗುಂಡು ಫೇಸ್ ಅಕ್ಕ. ಥ್ಯಾಂಕ್ ಯು. ಎಷ್ಟು ಸರಿ ಜಗಳ ಮಾಡ್ಕೊಂಡು ಬ್ರೇಕಪ್ ಬ್ಲಾಕ್ ಮಾಡಿದ್ದೀರಾ? ಬ್ಲಾಕ್ ಅಂತೂ ಮಾಡೇ ಇಲ್ಲ ನಾವು, ಒಂದ್ಸತಿನೂ ಮಾಡಿಲ್ಲ. ಬ್ರೇಕಪ್ ಅಂದ್ರೆ ಅದೇ ಫಸ್ಟ್. ಅದು ಬ್ರೇಕಪ್ ಅಂತ ನಾವು ಬ್ರೇಕಪ್ ಮಾಡ್ಕೊಳ್ಳೋಣ ಆ ಥರ ಯಾವತ್ತೂ ಹೇಳಿಲ್ಲ ನಾವು. ಐ ಥಿಂಕ್ ಕಂಟಿನ್ಯೂ ಮಾಡೋದು ಬೇಡ. ಇಂಡೈರೆಕ್ಟ್ ಆಗಿ ಬ್ರೇಕಪ್ಪೇ, ಬಟ್ ಒಂದ್ಸತಿ 2 ಸತಿ ಆಗಿದೆ. ಒಂದ್ಸತಿ ನೀನು ಮಾಡಿದ್ದು, ಇನ್ನೊಂದ್ಸತಿ ನಾನು ಬ್ಲೂ ಕ್ರಿಸ್ಟಲ್ ಅಲ್ಲಿ ಮಾಡಿದ್ದೊಂದು. How does the relationship between your family works with your when you're intercaste? ನಮ್ಮ ಮನೇಲಿ ಮುಂಚೆ ಕ್ಯಾಸ್ಟಿಗೆ ಬರ್ತಾ ಇತ್ತು, ಒಪ್ಪಕ್ಕೂ ಮುಂಚೆ ಕ್ಯಾಸ್ಟಿಗೆ ಬರ್ತಾ ಇತ್ತು. ಅದಾದ್ಮೇಲೆ ಏನು ಬರ್ತಾ ಇಲ್ಲ. ನಮ್ಮ ರಿಚುವಲ್ಸ್ನ ಇವ್ರ ಮನೆಯವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಇವ್ರ ಮನೆ ರಿಚುವಲ್ಸ್ನ ನಾವೇ ರೆಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ. ಕ್ಯಾಸ್ಟ್ ಎಲ್ಲ ಏನಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರ ಅಂತ ಈಕ್ವಲೇ ಇದೆ. ನಮ್ಮ ಸೆಲೆಬ್ರೇಷನ್, ನಮ್ಮ ರಿಚುವಲ್ಸ್ ಈಕ್ವಲೇ ಇದೆ. ಹೆಸರು ಮಾತ್ರ ಚೇಂಜ್. ಏನೋ ಹೇಳ್ತಾರಲ್ಲ, ದೇವ ಒಬ್ಬ ನಾಮ ಹಲವು ಅಂತ, ಅಷ್ಟೇ, ಇನ್ನೇನಿಲ್ಲ. ಕ್ಯಾಸ್ಟ್ ಅಂತ ಇಲ್ಲಿ ಇಟ್ಕೊಂಡ್ಬೇಡಿ. ನಾವು ಈ ಜನ್ರೇಷನ್ ಅವರು, ನಾವು ಸ್ವಲ್ಪ ನಿಮ್ಮ ಹಸ್ಬೆಂಡ್ ಮನೆಗೆ ಯಾಕೆ ಹೋಗಲ್ಲ, ನಿಮ್ಮ ಅಪ್ಪ ಅಮ್ಮ ಮನೇಲಿ ಇರ್ತೀರಾ ಯಾಕೆ? ನಮ್ಮ ಮನೆ ತುಂಬಾ ದೂರ ಏನಿಲ್ಲ, ಪಕ್ಕದ ರೋಡಲ್ಲೇ ಇರೋದು. ನಾವು ಎಡಿಟಿಂಗ್ ಮಾಡೋದ್ರಿಂದ ಆಲ್ಮೋಸ್ಟ್ ಆಲ್ ಇವ್ರ ಮನೇಲೆ ಸ್ಪೆಂಡ್ ಮಾಡ್ತೀವಿ. ಮಲ್ಕೊಳ್ಳೋಕೆ ಸೀನ್ ಏನಂದ್ರೆ, ಇವ್ರದ್ದು ಅಕ್ಕ ಪಾಪು ಆಗಿದೆ. ಸೊ ಅವಳಿಗೆ 2 years. ಅಲ್ಲಿ ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡಕ್ ಬಿಡಲ್ಲ, ಸ್ವಲ್ಪ ಕಾಟ ಕೊಡ್ತಾರೆ. ಸೊ ವರ್ಕ್ ಮಾಡೋಕ್ಕಾಗಲ್ಲ ಅಲ್ಲಿ. ಆ್ಯಂಡ್ ನೆಟ್ವರ್ಕ್ ಇಶ್ಯೂ ಬೇರೆ ಇವ್ರ ಮನೇಲಿ. ಆ್ಯಂಡ್ ಇವ್ರ ಮನೆಯವ್ರು ಸ್ವಲ್ಪ ಫೋಟೋಜೆನಿಕ್ ಅಥವಾ ವಿಡಿಯೋಜೆನಿಕ್ ಅಲ್ಲ. ಅವ್ರು ಮಾತಾಡೋದು ನಮ್ಮ ಮನೇಲಿ ಹೆಂಗೆ, ನನಗಿವಾಗ ನಮ್ಮ ಮನೇಲಿ ನಮ್ಮಮ್ಮ ಅವರು ಎಲ್ಲ ಹೆಂಗೆ ಕೋಆಪ್ರೇಟ್ ಮಾಡ್ತಾರೆ ಆ ಥರ ಇವ್ರ ಮನೇಲಿ ಮಾಡಲ್ಲ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ಎಡಿಟಿಂಗ್ ಎಲ್ಲ ಸಿಸ್ಟಮ್, 2 ಸಿಸ್ಟಮ್ ಇರೋದ್ರಿಂದ 2 ಸಿಸ್ಟಮ್ ನಮ್ಮ ಮನೇಲೇ ಇದೆ. ಅಲ್ಲಿ ತೊಗೊಂಡೋಗಕ್ಕೆ ಆಗ್ತಾ ಇಲ್ಲ ಇನ್ನು. ಸೊ ಅದಕ್ಕೆ ಸ್ವಲ್ಪ ದಿನ ಏನೂ ಇಲ್ಲ, ಇಲ್ಲಿ ಬರ್ತೀವಿ, ಎಡಿಟ್ ಮಾಡ್ತೀವಿ, ನಮ್ಮ ಮನೇಲಿ ಮಾತಾಡ್ಸ್ತೀವಿ, ಇವ್ರ ಮನೆಗೆ ಹೋಗ್ತೀವಿ, ಅಲ್ಲಿ ಮಾತಾಡ್ಸ್ತೀವಿ, ಅಲ್ಲಿ ಮಲ್ಕೋತೀವಿ. ನಾವು 2 ಕಡೆ ಇದ್ದೀವಿ. ನಾನು ವೀಡಿಯೋ ಹಾಕೋದು ಮಾತ್ರ ನಮ್ಮ ಮನೇಲಿ, ಬಿಕಾಸ್ ಇವ್ರ ಮನೇಲಿ ಫೋಟೋಜೆನಿಕ್ ಅಲ್ಲ, ವಿಡಿಯೋಜೆನಿಕ್ ಅಲ್ಲ, ಸ್ವಲ್ಪ ನಾಚಿಕೆ ಪಟ್ಕೋತಾರೆ. ಅದಕ್ಕೆ
What do you call your husband when love is more and when you are angry on him? ಲವ್ ಜಾಸ್ತಿ ಆದಾಗ ಏಮ್ಮ ಇಲ್ಲಿ ಬಾಯ್ಲಿ ಏಮ್ಮ ಬತ್ಯ ಏನೋ ಇವಾಗ ಕೋಪ ಬಂದಾಗ ಅಷ್ಟೇ. ಟೋನ್ ಚೇಂಜ್ ಆಗತ್ತೆ, ಕರೆಯೋದು ಒಂದೇ. ಮದುವೆ ಆದಾಗಿಂದ ಸ್ವಲ್ಪ ಮದುವೆ ಆಗೋಕ್ಕೂ ಮುಂಚೆಯಿಂದ ಮಾ 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 ಅಂತ ಕರ್ಕೋತೀವಿ. ಸೊ ಚೆನ್ನಾಗಿ ಲವ್ ಇದ್ದಾಗ ಏಮ್ಮ ಅಂತ ಕರಿತೀನಿ, ಇಲ್ಲ ಅಂದರೆ ಏಮ್ಮ ಬರಲ್ಲ ಈಗ ಅಂತೀನಿ ಅಷ್ಟೇ. ಮ್ಯಾಮ್ ಯಾರ ಮನೇಲಿ ಫಸ್ಟ್ ಲವ್ ವಿಷಯ ಗೊತ್ತಾಗಿತ್ತು? ನಮ್ಮ ಮನೇಲಿ. ವಾಟ್ ಕಾನ್ಸಿಕ್ವೆನ್ಸಸ್ ಆರ್ ಯು ಸೀನ್ ಇನ್ ಯುವರ್ ಲವ್ ಆ್ಯಂಡ್ ಹೌ ಯೋರ್ ಫ್ಯಾಮಿಲಿ ವಿಲ್ accept your love caste? ನಿಮ್ಮ ಕ್ವಶನ್ ನಂಗೆ ಅರ್ಥ ಆಯಿತು. ಕಾನ್ಸಿಕ್ವೆನ್ಸಸ್ ನಮ್ಮ ಇದ್ರಲ್ಲಿ ಬಂದಿದ್ದು ಕ್ಯಾಸ್ಟ್ ಒಂದೇ, ಇನ್ನೇನು ಬಂದಿಲ್ಲ, ಎಂತ ಬಂದಿಲ್ಲ, ಕ್ಯಾಸ್ಟ್ ಒಂದೇ ನಮ್ಮ ಇದರಲ್ಲಿ ಬಂದಿದ್ದು ಪ್ರಾಬ್ಲಮ್ಮು. ಹೆಂಗೋ ರಿಸಾಲ್ವ್ ಆಯಿತು, ಅದು ದೇವ್ರ ದಯದಿಂದ ರಿಸಾಲ್ವ್ ಆಯಿತು. ಸೂಪರ್ ಜೋಡಿ ನಿಮ್ಮದು. ನನಗೆ ನೀವು ಮಾಡೋ ಪ್ರತಿ ವಿಡಿಯೋ ನಾನು ನೋಡಿದ್ದೀನಿ ಮತ್ತು ನಿಮ್ಮ ವಿಡಿಯೋಗಾಗಿ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಸುಮ್ಮನೆ ಜಾತ್ರೆ ಥರ ವಿಡಿಯೋ ಮಾಡೋಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಅಟ್ಲೀಸ್ಟ್ ಗೊತ್ತಾಗ್ತಾ ಇದೆ. ನನಗೆ ಆ್ಯಕ್ಚುಲಿ ಈ ಥರ ಮಾಡಬೇಕು, ವ್ಲಾಗ್ಸ್ ಮಾಡಬೇಕು ಅಂತ ಇರಲಿಲ್ಲ. ಎಲ್ಲರೂ ಕೇಳ್ಕೊಂಡ್ರಿಂದಾನೇ ನಾವು ಮಾಡ್ತಾ ಇರೋದು. ಎಲ್ಬೋರ್ಡ್ ಥರ ಮಾಡ್ತೀವಿ, ಬಟ್ ಸ್ಟಿಲ್ ಮುಂದಕ್ಕೆ ಚೆನ್ನಾಗಿ ಮಾಡ್ತೀವಿ. ಅಪ್ಪು ಪಲ್ಲವಿ, ನಾನು ಇವ್ರ ಹೆಸರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ವೇಟಿಂಗ್ ಅಂತ ಕಳಿಸಿದ್ದಾರೆ. ಇವ್ರ ಹೆಸರು ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಎಲ್ಲ ಯೂಟ್ಯೂಬ್ ವಿಡಿಯೋ ಫಸ್ಟ್ ವಿಡಿಯೋಯಿಂದ ಹಿಡಿದು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಈ ರೀಸೆಂಟಾಗೆ ಬಂದಿದ್ದವ್ರು 1 ಮಂತಿಂದ. ಆ 1 ಮಂತಿಂದ ನಮಗೆ ತುಂಬ ಅಂದರೆ ತುಂಬ ಲವ್ ಕೊಟ್ಟಿದ್ದಾರೆ. ಒಂದು ವಿಡಿಯೋಗೆ ಮಿನಿಮಮ್ ಅಂದರೆ 2ರಿಂದ 3 ಕಮೆಂಟ್ ಹಾಕ್ತಾರೆ. ಫಸ್ಟ್ ಲೈಕು, ಫಸ್ಟ್ ಶೇರು ಎಲ್ಲ ಇವ್ರದ್ದೆ. ಸೊ ಅಪ್ಪು ಪಲ್ಲವಿ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ಇಷ್ಟೊಂದು. ಸೊ ವಿ ಲವ್ ಯು. ಪ್ಲೀಸ್ ಲವ್ ಮ್ಯಾರೇಜ್ನ ಮನೇಲಿ ಹೇಗೆ ಒಪ್ಸಿದ್ರಿ ಹೇಳಿ, ಬಿಕಾಸ್ ನಮ್ಮ ಮನೇಲಿ ಲವ್ ಅಂದರೆ ಸಾಯಿಸ್ತಾರೆ, ಅದಕ್ಕೆ ಸ್ವಲ್ಪ ಹೇಳಿ ಪ್ಲೀಸ್. ನಾನು ಯಾರಿಗೂ ಸಾಯಿಸಲ್ಲ, ಯಾರ್ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದರೆ ಹೊಡಿತಾರೆ. ನಿಮ್ಮ ಕೈಲಾದರೆ ನೀವು ಅರ್ಥ ಮಾಡಿಸಿ, ನಿಮ್ಮ ಮನೆ ಸಿಚುವೇಶನ್ ಹೆಂಗಿರುತ್ತೆ ನೋಡ್ಕೊಂಡು ನೀವು ಅರ್ಥ ಮಾಡಿಸಿ. ನಿಮ್ಮ ಹಣೆ ಬರದಲ್ಲಿ ಏನಿರುತ್ತೋ ಅದೇ ಆಗುತ್ತೆ. ನಾನು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡ್ತಾಯಿಲ್ಲ. ನಮ್ಮ ಮನೆಗೂ ಹೋರಾಡಿ ಜಗಳ ಮಾಡಿ ಕರ್ಕೊಂಡು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಯಾರಿಗೂ ಹೇಳಲ್ಲ. ನಾನೇನಕ್ಕೆ ಹೇಳಿದ್ದು ನನ್ನ ಲವ್ ಸ್ಟೋರಿ ಅಂದರೆ ಕೇಳಿದ್ದೀರಾ, ಹೇಳಿದ್ದೀನಿ. ಅದು ನಮ್ಮ ಸಿಚುವೇಶನ್ ಹೆಂಗಿತ್ತು ಹಂಗೆ ಒಪ್ಸಿದ್ವಿ. ಏನಂದರೆ ಬಿಟ್ಕೊಟ್ಟಿಲ್ಲ ಅಷ್ಟೇ. ಆದರೆ ಮದುವೆ ಇವ್ರನ್ನೇ ಆಗೋದು ಅನ್ನೋದೊಂದಿತ್ತು ನಮ್ಮ ಮನೇಲಿ. ನಾನು ಯಾರಿಗೂ ಬ್ಯಾಡ್ ಇನ್ಫ್ಲುಯೆನ್ಸ್ ಅಂತೂ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನನಗೆ ಫ್ಯಾಮಿಲಿ ಫಾಲೋವರ್ಸೇ ಜಾಸ್ತಿ ಇದ್ದಾರೆ ನನಗೆ. ಸೊ ಹೂ ಫಸ್ಟ್ ಪ್ರಪೋಸ್, ಯಾರು ಪ್ರಪೋಸ್ ಮಾಡಿಲ್ಲ, ಅದೆಲ್ಲ ಹಂಗೆ. ಹೂ ಪ್ರಪೋಸ್, ಅದೇ 2 ಕ್ವೆಶ್ಚನ್ ಬಂದಿದೆ. ಯಾರ್ಯಾರಿಗೂ ಪ್ರಪೋಸ್ ಮಾಡಿಲ್ಲ, ಅದೆಲ್ಲ ಅಂಡರ್ಸ್ಟ್ಯಾಂಡಿಂಗ್. ಅವಾಗಿಂದನೇ ನಮಗೆ ಬಾಂಡಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಕಮಿಟ್ ಆಗೋಕ್ಕೂ ಮುಂಚೆನೇ. This isn't the question, but how to make our partner to come out from toxic mindset. Come out ಇವಾಗ ಒಂದೇ ಕೈಯಿಂದ ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ, ಚಪ್ಪಾಳೆ ಆಗಲ್ಲ. ಹಿಂಗೆ ನೀವು ತುಂಬ ಟ್ರೈ ಮಾಡಿ, ಇಲ್ಲಿವರೆಗೂ ಹೋಗಿ, ಇಲ್ಲಿವರೆಗೂ ಹೋಗ್ತೀರಾ ನೀವು, ಇಲ್ಲಿವರೆಗೂ ಅವ್ರ ಕೈ ಎತ್ತಿದ್ರೇನೆ ನೀವು ಇಲ್ಲಿ ಹೋಗಿ ಹೊಡೆಯೋಕ್ಕಾಗೋದು. ಅವ್ರನ್ನ ಟಾಕ್ಸಿಕ್ ಮೈಂಡ್ ಸೆಟ್ ಇಂದ ಅಂದರೆ ಫಸ್ಟ್ ಅವ್ರನ್ನ ಪೀಸ್ ಆಗಿ ಕಾಮ್ ಮೈಂಡ್ ಸೆಟ್ ಮಾಡಿಸ್ಬೇಕು. ಅವರು ನೆಮ್ಮದಿಗಿರೋ ಥರ ಟ್ರೀಟ್ ಮಾಡಬೇಕು ಫಸ್ಟ್ ನೀವು. ಆವಾಗಲೇ ಆ ಟಾಕ್ಸಿಕ್ ಮೈಂಡ್ ಸೆಟ್ಟಿಂದ ಚೂರೇ ತೊಗೊಂಬರ್ಬೇಕು. ದಿಢೀರಂತ ತೊಗೊಂಬಂದ್ಬಿಡೋಕ್ಕಾಗಲ್ಲ ನೀವು ಅದನ್ನು ಟಾಕ್ಸಿಕ್ಕಿಂದ. ಸೊ ಇವನ್ ಹೇಳ್ದ, ನಾನು ಹೇಳ್ತೀನಿ, ಟಾಕ್ಸಿಕ್ ಮೈಂಡ್ ಸೆಟ್ ಇರೋರನ್ನ ನೀವು ಆಪ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿ, ಅಥವಾ ನಿಮ್ಗೆ ಆಮೇಲೆ ಗೊತ್ತಾಗಿರುತ್ತೆ ನಿಮ್ಮ ಮೈಂಡ್ ಇವಾಗ ಬಿಟ್ಕೊಡೋಕ್ಕಿಲ್ಲ ಅಂದರೆ ನೀವು ಫಿಕ್ಸ್ ಆಗಿದ್ದೀರಾ ಅಂದರೆ ನಿಮ್ಮ ಪ್ರಯತ್ನ ನೀವು ಪಡಿ, ಮ್ಯಾಕ್ಸಿಮಮ್ ಪಡಿ. ನೀವು ತುಂಬ ಮಾಡ್ತಾಯಿದ್ರು ಅಲ್ಲಿ ಏನೂ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ನೀವು ಅಚೀವ್ ಮಾಡೋದಕ್ಕಾಗಲ್ಲ. ಸೊ ಅಲ್ಲಿ ತಿಳ್ಕೊಳ್ಳಿ ಯಾವ್ದು ಬೇಕು ಯಾವ್ದು ಬೇಡ, ನಿಮ್ಮ ಡಿಸಿಷನ್. ನಿಮ್ಮ ಮನೇಲಿ ಏನು ಹೇಳಿ ಕನ್ವಿನ್ಸ್ ಮಾಡಿದ್ರಿ? ನಾವೇನು ಹೇಳಿ ಕನ್ವಿನ್ಸ್ ಮಾಡಿಲ್ಲ. ಹೇಳಿದ್ವಿ ಲೈಕ್ ನಾವು ಚೆನ್ನಾಗಿರ್ತೀವಿ, ತಲೆ ಕೆಡ್ಸ್ಕೊಂಬಿಡಿ, ಕ್ಯಾಸ್ಟ್ ಎಲ್ಲ ಏನಕ್ಕೆ ಯೋಚನೆ ಮಾಡ್ತೀರಾ, ನಾವು ಚೆನ್ನಾಗಿದ್ದರೆ ಸಾಕಲ್ವಾ, ಈ ಥರ ಹೇಳಿ ಕನ್ವಿನ್ಸ್ ಮಾಡಿದ್ರಿ. ಬಟ್ ನಮ್ಮ ಸಿಚುವೇಶನ್ ಹೆಂಗೆ ಬಂತು ಅಂದರೆ ತುಂಬ ಅನುಭವಿಸಿದ್ದೀವಿ ಒಪ್ಸೋಕ್ಕೆ. ಅದೇ ಒಪ್ಸೋಕ್ಕೆ ಕಷ್ಟಪಟ್ಟವ್ರು ಇವಾಗ ಇವನ ಜೊತೆ ಚೆನ್ನಾಗಿದ್ದಾರೆ. ಸೊ ನನಗೆ ಅದು ತುಂಬ ಖುಷಿ ಆಗುತ್ತೆ. ನನಗೆ ಹೊಡೆದವರು ಇವನ್ನ ಹೊಡೆದಾಕ್ತೀನಿ ಅಂದವರು ಇವಾಗ ಇವ್ನಿಗೆ ಹೊಡಿತೀನಿ ಬಡಿತೀನಿ, ಇವನ್ನ ಬಿಡಲ್ಲ ಅಂದವರು ಇವನಿಗೆ ಕೈ ತುತ್ತು ಕೊಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ನಮ್ಮ ಲಾಯಲ್ಟಿ, ನಮ್ಮ ಪ್ರೇಯರ್ಸ್ ಅದೇ ಕಾಪಾಡುತ್ತೆ. ಐ ಕ್ಯಾನ್ ಟೆಲ್ ಮೋರ್. ವಾಟ್ ಮೇಡ್ ಯು ಬೋತ್ ಟು ಫಾಲ್ ಫಾರ್ ಈಚ್ ಅದರ್?
ನೀನು ಹೇಳಿ ಫಸ್ಟು. ನನಗೆ ನಿಮ್ಮ ವೇ ಆಫ್ ಟಾಕಿಂಗ್ ಇಷ್ಟ ಆಗಿತ್ತು ನನಗೆ ಸ್ಟಾರ್ಟಿಂಗಲ್ಲಿ. ನಾವು ಮೆಸೇಜ್ ಮಾಡಬೇಕಾದ್ರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ಲು ಗೊತ್ತಾ ಅವಾಗ. ನನಗೆ ಹೇಳು ಉಮ್ಮ ಅಂದ್ಕೊಂಡು ಬಚ್ಚ ಅಂದ್ಕೊಂಡು ಹೋಗಿ ಬನ್ನಿ ಅಂದ್ಕೊಂಡು ಆ ಥರ ಎಲ್ಲ ರೆಸ್ಪೆಕ್ಟ್ ಕೊಡ್ತಾ ಇದ್ಲು. ಇವಾಗ ಬಿಟ್ಟರೆ ಹೋಗೋ ಬಾರೋ ಇದೇ ಬಂದಿರೋದು. ಅದು ಲವ್. ಕಣ್ಕೊಂಡವ್ರಿಗೆಲ್ಲ ಹೋಗೋ ಬರೋ ಅಂದರೆ ಬೈದಾಕ್ತಾರೆ. ಅವಾಗ ಹೋಗಿ ಬನ್ನಿ, ಯಾರೋ ಆಗಿದಾಗ ಹೋಗಿ ಬನ್ನಿ. ನನಗೆ ಕಂಫರ್ಟ್ ಝೋನ್ ಗುರು. ನನಗೆ ಕಂಫರ್ಟ್ ಆಗಿರೋ ಕಡೆ ನಮ್ಮ ಅಪ್ಪಂಗೆ ನಾನು ಹೋಗೋ ಬರೋ ಅಂತೆಲ್ಲ ಹೇಳಲ್ಲ. ನಮ್ಮ ಅಪ್ಪಂಗೆ ನಾನು ಹೋಗಲೇ ಬರಲ್ಲ ಅಂತೀನಿ. ಹಂಗೆ ನಮ್ಮ ಅಪ್ಪನ ಜೊತೆ ಇರೋಳು ಇಲ್ಲಿ ತುಂಬ ರೆಸ್ಪೆಕ್ಟ್ ಕೊಟ್ಟು ಡವ್ ಮಾಡಿದ್ರೆ ಅದು ನನಗೆ ಅದು ಆಮೇಲೆ ಲೈಫ್ನ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದಾಳೆ ನನಗೆ. ಅದೇ ಮೇನ್. ಲೈಫ್ ಅಂತ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದಾಳೆ. ಅಂದರೆ ಹಿಂಗೆ ಇದ್ದರೆ ಜೀವನ ನಡೆಯಲ್ಲ, ಏನಾದರೂ ಮಾಡಬೇಕು, ನಾವು ಮಾಡಬೇಕು, ಸಾಧಿಸಬೇಕು ಅನ್ನೋದು ಒಂದು ಹೆವಿಯಾಗಿ ತಲೆಗೆ ತುಂಬಿದ್ದಾಳೆ. ಅದರಿಂದನೇ ನಾನು ಅದೊಂದಕ್ಕೆ ಹೆವಿ ಇಷ್ಟಪಡ್ತೀನಿ. ನನಗೇನು ಇಷ್ಟ ಆಯಿತು ಅಂದರೆ ಫಸ್ಟ್ ಥಿಂಗ್ ನಾನು ತುಂಬ ಫ್ರೆಂಡ್ಲಿ, ಜಾಯ್ಫುಲ್ ಆ ಥರ. ಇವನು ಹಾಗೆ ಜಾಯ್ಫುಲ್, ಇವನು ತುಂಬ ಜಾಯ್ಫುಲ್. ಸೊ ಅಲ್ಲಿ ಕನೆಕ್ಟ್ ಆಯಿತು ಸ್ಟಾರ್ಟಿಂಗಲ್ಲಿ. ಆಮೇಲೆ ಏನು ಇಷ್ಟ ಆಯಿತು ಅಂದರೆ ಮಗು ಥರ ಮಾತಾಡೋದು. ಎಷ್ಟೇ ನಾನು ಕಲ್ತು ಎಷ್ಟೇ ದೊಡ್ಡವರಾದರೂ ಚಿಕ್ಕವ್ರ ಥರ ಇರ್ಬೇಕಾದ್ರೆ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಹಾಗೆ ಇರ್ತಾರೆ, ಎಷ್ಟು ಫ್ರೆಂಡ್ಲಿಯಾಗಿ ಎಷ್ಟು ಆಟ ಆಡ್ಕೊಂಡಿರ್ತಾರೆ. ನಾನು ಅಂಥವ್ರನ್ನ ನೋಡಿ ಬೆಳೆದಿರೋಳು ನಾನು. ಸೊ ಇವನು ಹಂಗೆ ಜಾಯ್ಫುಲ್ಲಾಗಿ ಚಿಕ್ಕ ಮಗು ಥರ ಆಡ್ಕೊಂಡು ಕಾಮಿಡಿ ಮಾಡಿಕೊಂಡು ಏನೇ ಬಂದು ಸೀರಿಯಸ್ ಆಗಿ ತೊಗೋತಾ ಇರಲಿಲ್ಲ ಅವನು. ಮದುವೆ ಆದಮೇಲೆ ಸ್ವಲ್ಪ ಸೀರಿಯಸ್ ಆಗಿದ್ದಾನೆ. ಏನು ಬಂದರೂ ಸೀರಿಯಸ್ ಆಗಿ ತೊಗೋತಾ ಇರಲಿಲ್ಲ. ಸೊ ಅಲ್ಲಿ ನನಗೆ ಅಲ್ಲಿ ಅಟ್ರಾಕ್ಟಿವ್ ಅಂತ ಅನಿಸಿದ್ದು ನನಗೆ. ಏನು ಇಷ್ಟ ಆಗಿದ್ದು ಅಂದರೆ ಪಬ್ಜಿ ಆಡ್ತಾಯಿದ್ರು ನನ್ನ ಹತ್ರ ಕಾಲಲ್ಲಿದ್ದು ಲೌಡ್ ಸ್ಪೀಕರಲ್ಲಿ ಹಾಕ್ಕೊಂಡು ಪಬ್ಜಿ ಆಡ್ತಾ ಇದ್ದ. ಇಂಥವ್ರು ಯಾರಿಗಿಷ್ಟ ಆಗಲ್ಲ ಗುರು. ಪಬ್ಜಿ ಜೊತೆಗೆ ನನ್ನ ಹತ್ರ ಮಾತಾಡ್ತಾ ಇದ್ದ. ವಾಟ್ಸ್ ಯುವರ್ ಏಜ್ ಆ್ಯಂಡ್ ಬ್ರೋಸ್ ಏಜ್, ವಾಟ್ ಡು ಯು ಸ್ಟಡಿ, ವೇರ್ ಆರ್ ಯು ವರ್ಕಿಂಗ್? ನನಗೆ 22. ನನಗೆ 22 ರನ್ನಿಂಗು. ನೆಕ್ಸ್ಟ್ ಇಯರ್ಗೆ 23 ಕಂಪ್ಲೀಟ್ 23. ನನಗೆ ಇವಾಗ 24 ಕಂಪ್ಲೀಟ್ 25 ಆಗಿದೆ. ವಾಟ್ ಯು ಸ್ಟಡಿ? ನಾನು ಆ್ಯನಿಮೇಷನ್ ಓದಿದ್ದೀನಿ. ಇವರು ಡಿಪ್ಲೊಮೊ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್. ಬೇರೆ ಇವಾಗ ಕೆಲಸ ಮಾಡ್ತಾ ಇರೋದು ಗ್ರಾಫಿಕ್ ಡಿಸೈನ್. ಇಬ್ಬರು ಡಿಸೈನರ್ಸ್. ವೇರ್ ಆರ್ ಯು ವರ್ಕಿಂಗ್? ಕಂಪ್ನಿ ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ವಿ ಆರ್ ವರ್ಕಿಂಗ್ ಆಸ್ ಅ ಗ್ರಾಫಿಕ್ ಡಿಸೈನರ್ಸ್. ಮೆನಿ ಟೈಮ್ಸ್ ಯುವರ್ ಪೇರೆಂಟ್ಸ್ ಬ್ಲ್ಯಾಕ್ ಮೇಲ್ ಡ್ಯೂರಿಂಗ್ ಕಾಂಟ್ರವರ್ಸಿ ಆಫ್ ಬ್ಲ್ಯಾಕ್ ಮೇಲ್. ಅಂದರೆ ಅದು ಬ್ಲ್ಯಾಕ್ ಮೇಲ್ ಅಂತ ಹೇಳೋಕ್ಕಾಗಲ್ಲ. ಹಿಂಗಾದರೂ ಬಿಡ್ತಾರಾ, ಹಿಂಗಾದರೂ ಒಳ್ಳೆ ದಾರಿಗೆ ಬರ್ತಾರಾ? ಬಿಕಾಸ್ ಅವ್ರಿಗೆ ಗೊತ್ತಿರಲ್ಲ ಅದು ಒಳ್ಳೇದೋ ಕೆಟ್ಟದ್ದು. ಅವ್ರಿಗೆ ಗೊತ್ತಿರಲ್ಲ, ನಮಗೆ ಗೊತ್ತಿರುತ್ತೆ ಅಷ್ಟೇ. ಅವ್ರು ಬಂದು ನಮ್ಮ ರಿಲೇಷನ್ಶಿಪ್ ಮಧ್ಯದಲ್ಲಿ ನಾವು ಏನೇನು ಮೆಸೇಜ್ ಮಾಡ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನೋಡಿರಲ್ಲ. ಸೊ ಅದನ್ನು ಬ್ಲ್ಯಾಕ್ ಮೇಲ್ ಅನ್ನೋಕ್ಕಾಗಲ್ಲ. ಅವ್ರ ಎಮೋಷನ್ಸ್, ಒಬ್ಬೊಬ್ಬರು ಹೇಳ್ಕೊಳ್ಳೋ ಎಮೋಷನ್ಸ್ ಒಂದೊಂದು ಥರ ಇರುತ್ತೆ. ಪೇರೆಂಟ್ಸ್ ಬಗ್ಗೆ ದಯವಿಟ್ಟು ಆ ಥರ ಎಲ್ಲ ಉಡಾಫೆಯಾಗಿ ಮಾತಾಡಬೇಡಿ. ಬಿಕಾಸ್ ಅವ್ರು ನಿಮ್ಮನ್ನ ತುಂಬ ಬೆಳೆಸಿರ್ತಾರೆ. ಹೂ ಫಸ್ಟ್ ಪ್ರಪೋಸ್, ಹೌ ಮೆನಿ ಡೇಸ್ ಟು ಟೇಕ್ ಟು ಆಕ್ಸೆಪ್ಟ್ ದ ಪ್ರಪೋಸಲ್? ಅಕ್ಕ ಯಾರು ಫಸ್ಟ್ ಪ್ರಪೋಸ್ ಮಾಡಿಲ್ಲ. ಮಾತಾಡಿ ಡೈರೆಕ್ಟು ಮದುವೆ ಬಗ್ಗೆ ಟೈಮ್ ತೊಗೊಂಡಿದ್ದು ಹೌದು. ಇಬ್ಬರು ಮಾತಾಡಿ 1 ಇಯರ್ ಆದಮೇಲೆ ನಾವು ಕಮಿಟ್ ಆಗಿದ್ದು, ಫ್ರೆಂಡ್ಸ್ ಆಗಿದ್ದು ಆಮೇಲೆ ಕಮಿಟ್ ಆಗಿದ್ದು. ನಿಮ್ಮ ಪೇರೆಂಟ್ಸ್ನ ಹೇಗೆ ಕನ್ವಿನ್ಸ್ ಮಾಡಿದ್ರಿ? ನಾನು ಹೇಳಿದ್ದೀನಿ, ನನ್ನ ಲವ್ ಸ್ಟೋರಿ ವ್ಲಾಗಲ್ಲಿ ಹೇಳಿದ್ದೀನಿ. ಏನು ಓದಿರೋದು ಇಬ್ಬರು? ಆಲ್ರೆಡಿ ಹೇಳಿದ್ದೀವಿ. ಯಾವ ಜಾಬ್ಗೆ ಹೋಗ್ತಿದ್ದೀರಾ? ಗ್ರಾಫಿಕ್ ಡಿಸೈನಿಂಗ್. ಅದು ಕಂಪ್ನಿ ಡಿಸ್ಕ್ಲೋಸ್ ಮಾಡಲ್ಲ. ನಿಮ್ಮ ಪೇರೆಂಟ್ಸ್ನ ಹೇಗೆ ಕನ್ವಿನ್ಸ್ ಮಾಡಿದ್ರೆ ಹೇಳಿದ್ದೀವಿ. ನೀವಿಬ್ರು ಒಂದೇ ಕ್ಯಾಸ್ಟ್ ಅಥವಾ ಬೇರೆ? ನಾನು ಲಿಂಗಾಯತು, ಇವರು ಮರಾಠೀಸ್. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಮ್ಯಾಮ್ ನಿಮ್ಮ ಲವ್ ವ್ಲಾಗ್ ನೋಡೋಕ್ಕೆ. ನಾವು ಹಂಗೆ ಅನ್ಕೊಂಡಿದ್ದೀವಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಫುಲ್ಫಿಲ್ ಮಾಡಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ಬಂದಿದೆ ನಿಮಗೆ, ಅದು ಹೆಂಗೆ ಕನ್ವೆ ಆಗುತ್ತೆ ಅದು ನಿಮಗೆ ಬಿಟ್ಟಿದ್ದು. ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೇಳಿದ್ದೀವಿ. ಅಕ್ಕ, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಏನು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬಂತು? ಹೇಳಿದ್ದೀನಿ, ನಾನು ಮುಂಚೆ ಹೇಳಿದ್ದೀನಿ ನನ್ನ ವ್ಲಾಗಲ್ಲಿ, ಲವ್ ಸ್ಟೋರಿ ವ್ಲಾಗಲ್ಲಿ. ಪ್ಲೀಸ್ ನೋಡಿ. ಇವಿಬ್ರು ಜಗಳ ಆಡಿದಾಗ ಯಾರು ಫಸ್ಟ್ ಸಾರಿ ಕೇಳೋದು? ಸಾರಿ ಕೇಳಲ್ಲ, ಇಬ್ರಿಗೂ ಸಾರಿ ಕೇಳಲ್ಲ. ಎಂತಕ್ಕೆ ಸಾರಿ ಕೇಳಬೇಕು? ಇವಾಗ ನಾನು ಒಂದು ಒದೆ ಹೊಡೆದ್ರೆ ಅವಳು ನಂಗೆ ಒದೆ ಹೊಡಿಬೇಕು, ಅವಾಗ ಅಲ್ಲಿ ಊಫಿ ಅವಾಗಲೇ ನನ್ನ ಜಗಳ ಸಾಲ್ವ್ ಆಗೋದು. ಜಗಳ ಹೆಂಗೆ ಅಂದರೆ ಹಿಂಗೆ ಗಿಲ್ಲಿದ್ರು ಅಷ್ಟೇ, ಇನ್ನೊಂದ್ಸತಿ ಗಿಲ್ಲಿದ್ರೆ ಅಲ್ಲೇ ಎರಡು ಮಾಡ್ತಾಳೆ ಇವಳು. ನೋಡಿ ಇಲ್ಲೂ ಜಗಳ ಆಡ್ತದೆ. ಎಂತ ನಿರ್ಬೇಡ ನೀನು. ಜಗಳ ಆಡೋದು ಸೀರಿಯಸ್ ಜಗಳ ಬಂದಾಗ ಸಾರಿ ಗಿರಿ ಕೇಳಲ್ಲ. ಸ್ವಲ್ಪ ಹೊತ್ತು ನಮ್ಮ ಸ್ಪೇಸಲ್ಲಿ ಇರ್ತೀವಿ, ಇವನ್ ಸ್ಪೇಸಲ್ಲಿ ಇರ್ತಾನೆ, ನಾನು ಇರಲ್ಲ.
ನಾನು ಮಾತಾಡಿ ಇದು ಮಾಡಬೇಕು, ಸಾಲ್ವ್ ಇಲ್ಲ ಬೈದು ಸಾಲ್ವ್ ಮಾಡ್ಕೋಬೇಕು ಆ ಥರ ನನಗೆ. ಸೊ ಒಂದು 5-10 ನಿಮಿಷ ಬಿಡ್ತೀನಿ. ಮುಂಚೆ ಬಿಡ್ತಾ ಇರಲಿಲ್ಲ, ಇಲ್ಲಿ ಮಾತಾಡು ಅಂತ ಹೇಳ್ತಾ ಇದ್ದೆ. ಇವಾಗ ಅವನದು ನಂಗೆ ಅರ್ಥ ಆಗಿರೋದ್ರಿಂದ ಅವನ್ನ ಸ್ವಲ್ಪ ಹೊತ್ತು ಬಿಡ್ತೀನಿ, ಮ್ಯಾಕ್ಸಿಮಮ್ 5 ನಿಮಿಷ ಬಿಡ್ತೀನಿ, 10 ನಿಮಿಷ ಬಿಡ್ತೀನಿ. ಅದಾದ್ಮೇಲೆ ಹೋಗಿ ಹಿಂಸೆ ಇಡ್ತೀನಿ, ಏನು ನಿನ್ನ ಪ್ರಾಬ್ಲಮ್ ಹಂಗಂಗೆ ಮತ್ತೆ ಜಗಳನೇ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಇವನು ಅದನ್ನು ಕಾಮಿಡಿಗೆ ಮಾಡ್ತಾನೆ, ಇಲ್ಲ ನಾನು ಅದನ್ನು ಕಾಮಿಡಿಗೆ ಮಾಡಿಬಿಡ್ತೀವಿ ಅಷ್ಟೇ. ಸಾರಿ ಗಿರಿ ಕೇಳೋರು, ಸಾರಿ ಏನಕ್ಕೆ ಗೊತ್ತಾ, ಸಾರಿ ಥ್ಯಾಂಕ್ ಯು ಕೇಳಬೇಕು. ಒಬ್ಬೊಬ್ಬರ ರಿಲೇಷನ್ಶಿಪ್ಪಲ್ಲಿ ಅವ್ರ ಫಾರ್ಮಾಲಿಟೀಸ್ ತುಂಬ ಇರುತ್ತೆ, ನಮಗೆ ಫಾರ್ಮಾಲಿಟೀಸ್ ಇಷ್ಟ ಆಗಲ್ಲ. ಸಾರಿ ಎಲ್ಲ ಕೇಳಬಾರ್ದು. ವಾಟ್ ಮೇಕ್ಸ್ ಯು ಫಾಲಿಂಗ್ ಲವ್ ವಿತ್ ಹಿಮ್? ಈ ಥರ ಚೈಲ್ಡ್ ಥರ ಆಡ್ಬಿಟ್ಟೆ ನನಗೆ ಸಮಾಧಾನ ಮಾಡಿಬಿಡ್ತಾನೆ. ನಿಮ್ಮ ಪೇರೆಂಟ್ಸ್ ಮದುವೆಗೆ ಹೇಗೆ ಒಪ್ಕೊಂಡ್ರು? ನಂದು ವ್ಲಾಗಲ್ಲಿ ಹೇಳಿದ್ದೀನಿ, ಲವ್ ಸ್ಟೋರಿ ವ್ಲಾಗಲ್ಲಿ. ಹೂ ಫಸ್ಟ್ ಪ್ರಪೋಸ್ ಟು ಹಿಮ್, ಯುವರ್ ಲವ್ ಸ್ಟೋರಿ ಪ್ಲೀಸ್ ಹಾಕಿದ್ದೀವಿ. ಡಿ ಯು ಈಚ್ ಅದರ್ ಫ್ರಮ್ ಫಸ್ಟ್ ಒನ್ ಏನಿದು? ಡು ಯು ನೋ ಈಚ್ ಅದರ್ ಅಂತ ಅದು ಅವ್ರು ಬರೀ ಡು ಯು ಈಚ್ ಅದರ್, ಡು ಯು ನೋ ಈಚ್ ಅದರ್. ಹಾಂ ನಮಗೆ ಗೊತ್ತಿತ್ತು, ಫಸ್ಟಿಂದ ನನಗೆ ಗೊತ್ತಿತ್ತು. ಹವ್ ಯು ಕನ್ವಿನ್ಸ್ ಯುವರ್ ಪೇರೆಂಟ್ಸ್ ಫಾರ್ ಯುವರ್ ಮ್ಯಾರೇಜ್? ನಮ್ಮ ಲವ್ ಸ್ಟೋರಿ ವ್ಲಾಗಲ್ಲಿ ಹೇಳಿದ್ದೀವಿ. ಸೊ ಇವಾಗ ಇವನ್ ಅಕೌಂಟಿಂದ ನೋಡೋಣ. ನಥಿಂಗ್ ವೇಟಿಂಗ್ ಫಾರ್ ಯುವರ್ ಲವ್ ಸ್ಟೋರಿ ವ್ಲಾಗ್ ಹಾಕಿದ್ದೀವಿ. ಡಿಡ್ ಯುವರ್ ಹಸ್ಬೆಂಡ್ ಅಪ್ರೂವ್ ಫಾರ್ ಯುವರ್ ಕಿಡ್ನಿ ಗಿವಿಂಗ್ ಟು ಯುವರ್ ಫಾದರ್? ಕಿಡ್ನಿ ಅಲ್ಲ, ಲಿವರ್. ಅಪ್ರೂವಲ್ ಎಲ್ಲ ಏನೂ ಇಲ್ಲ. ಅಪ್ಪಂಗೆ ಮಾಡಿದೆ ಇನ್ಯಾರಿಗೆ ಮಾಡ್ತಾರೆ, ಅದಕ್ಕಿನ್ನ ಇನ್ನೇನ್ರಿ ಬೇಕು? ಋಣ ಅಂತಾನು ಹೇಳೋಕ್ಕಾಗಲ್ಲ, ಅದು ಹಣೆ ಬರದಲ್ಲಿ ಬಂದಿರಬೇಕು. ಎಲ್ರಿಗೂ ಆ ಭಾಗ್ಯ ಸಿಗಲ್ಲ. ಅಪ್ರೂವ್ ನನಗೆ ಕೇಳಿರೋದಲ್ಲ ಕ್ವಶನ್. ಹೌ ಡಿಡ್ ಯು ಅಪ್ರೂವ್ ಅಲ್ಲ, ಅವನೇ ನನಗೆ ಎಂಕರೇಜ್ ಮಾಡಿ, ಅವನೇ ನನಗೆ ಸಪೋರ್ಟ್ ಮಾಡಿದ್ದಾನೆ. ಏನೂ ಆಗಲ್ಲ, ಆರಾಮಾಗಿರು. ನನ್ನ ಡಿಸಿಷನ್ನಿಗೆ ಅವ್ನು ತುಂಬ ರೆಸ್ಪೆಕ್ಟ್ ಮಾಡಿದ್ದಾನೆ. ಅಪ್ರೂವ್ ಯಾರು ಮಾಡಬೇಕಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಮ ಇಷ್ಟ. ಇನ್ನೊಬ್ರಿಗೆ ಕೊಟ್ಟರೆ ಇವ್ನು ಬೇಡ ಅನ್ನಲ್ಲ. ಬಿಕಾಸ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಜೀವ ಉಳಿಸ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ಪುಣ್ಯದ ಕೆಲಸ ಏನೂ ಇಲ್ಲ. ಅಣ್ಣ ನಿಮ್ಮ ವೈಫ್ ಹೈಟ್ ಕಡಿಮೆ ಇದ್ದಾರೆ ಅಲ್ವಾ? ನಿಮ್ಮ ಮನೇಲಿ ಏನು ಹೇಳಿಲ್ವಾ? ಹೆಂಗೆ ಒಪ್ಸಿದ್ರಿ? ಆನ್ಸರ್ ಮೀ ಬೋತ್. ನಾನು 1 ಅಡಿ ಉದ್ದ ಇದ್ದೀನಿ ಅವಳಕ್ಕಿನ್ನ ಅಷ್ಟೇ. ಕರೆಕ್ಟಾ? ಗುರು ಮನೇಲಿ ಹೈಟು ವೆಯ್ಟು ಕಲರು ಎಲ್ಲ ನೋಡಿ ಮನೇಲಿ ಸದ್ಯ ನಮ್ಮ ಮನೇಲಿ ಆ ಥರ ಎಲ್ಲ ಏನೂ ಇಲ್ಲ. ಇವ್ರ ಮನೇಲೂ ಇಲ್ಲ, ನಮ್ಮ ಮನೇಲೂ ಇಲ್ಲ. ಬಂದಿದ್ದು ಕ್ಯಾಸ್ಟಲ್ಲಿ ಬಂತು, ಕ್ಯಾಸ್ಟಲ್ಲಿ ಹೋಯ್ತು ಅಷ್ಟೇ. ಲುಕ್ಸ್ ವೈಸ್ ಇಂದ ಎಲ್ಲ ಅಳಿಯಂಗಿದ್ರೆ ಎಲ್ಲ ಹೆಂಗೆ ಬರ್ತಿದ್ರು. ಫಸ್ಟ್ ಮೀಟ್ ಬಗ್ಗೆ ಹಾಕಿ ಲವ್ ಸ್ಟೋರಿಲಿ ಹಾಕಿದ್ದೀವಿ. ನಮ್ಮ ಫಸ್ಟ್ ಮೀಟು ಯಾಕೆ ನೀವು ರಕ್ಷಿತಾ ಅವ್ರ ಮನೇಲಿ ಇರೋದು? ನಿಮ್ಮದು ನೇಟಿವ್ ಯಾವುದು? ಯಾಕೆ ನೀವು ಅಲ್ಲಿಗೆ ಹೋಗೋದಿಲ್ಲ? ನಮ್ಮ ನೇಟಿವ್ ಬಂದು ವಂಡರ್ಲಾ ಹತ್ರ. ಅಲ್ಲಿ ಅಜ್ಜಿ ಇದ್ದಾರೆ, ಅಲ್ಲಿ ಹೋಗ್ತೀವಿ ಯಾವಾಗಾದರೂ ಫ್ರೀ ಆದಾಗ. ನಾವಿಬ್ರು ಹೋಗ್ತೀವಿ. ನಾವು ವಿಡಿಯೋಸ್ ಮಾಡಿ ತುಂಬ ಹಾಕಲ್ಲ ಅಷ್ಟೇ. ನಮ್ಮ ಮನೇಲಿ ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನಾನು ಫಸ್ಟಿಂದನೂ ವಿಡಿಯೋ ಮಾಡಿ ಹಾಕ್ತೀನಿ. ಅವ್ರಿಗೆ ಕಂಫರ್ಟೇಬಲ್ ಇದೆ ನಾನು ವಿಡಿಯೋ ಮಾಡಿ ಹಾಕೋದು. ಇವ್ರ ಮನೇಲಿ ಫೋಟೋಜೆನಿಕ್ ಇಲ್ಲ, ಸುಮ್ಮನೆ ಇವ್ರಿಗೆ ಫೋಟೋ. ನಾವು ನೇಟಿವ್ಗೆ ಹೋಗಲ್ಲ. ನಮ್ಮ ಮನೆಗೂ ಇವ್ರ ಮನೆಗೂ 2 ರೋಡೇ ಡಿಫ್ರೆನ್ಸ್ ಅಷ್ಟೇ. ಹಿಂಗೆ ಹೋಗ್ತೀವಿ, ಹಿಂಗೆ ಬರ್ತೀವಿ, ಹಿಂಗೆ ಬರ್ತೀವಿ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ನಿಮ್ಮ ಬ್ಲಾಗ್ ನೋಡೋಕ್ಕೆ. ಬಟ್ ಹಿಂಗೆ ಇರಲಿ, ಬ್ಲಾಗ್ ಹಾಕ್ತಾ ಇದ್ದೀವಿ ನೋಡಿ. ವಾಟ್ ಈಸ್ ದಿ ಫಸ್ಟ್ ವರ್ಡ್ ಯು ಸ್ಪೋಕ್ ವಿತ್ ಹರ್? ಇವ್ರದ್ದು ಫೋಟೋ ಬಂದು ಅವಾಗ ದೆವ್ವ ಥರ ಇದೆ ಫೋಟೋ ಅಂತ ಅಂದರೆ ಫಸ್ಟ್ ವರ್ಡ್ ಹೆಂಗೆ ಡೈರೆಕ್ಟ್ ನಾನು ಹಿಂಗೆ ಯಾರಿಗೂ ಹೇಳೋಕ್ಕಾಗಲ್ಲ. ಹೆಂಗೆ ಹೇಳಿದೆ ಅಂದರೆ, ನನ್ನ ತಮ್ಮನ ಫ್ರೆಂಡ್ ಆಗಿದ್ದರಿಂದ ಅವನಿಗೆ ಗೊತ್ತಿರುತ್ತಲ್ಲ, ಅವನ ಜೊತೆ ಇರೋರೆಲ್ಲ ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂದ್ಬಿಟ್ಟು ನಾನು ಒಂದು ಕಮೆಂಟ್ ಹಾಕ್ಬಿಟ್ಟು ಮೆಸೇಜ್ ಹಾಕಿದೆ ಅವಾಗ. ಅದಕ್ಕೆ ರಿಪ್ಲೈ ಬಂದಿದ್ದು. ಆಮೇಲೆ ಐ ಲವ್ ಯುವರ್ ಪೇರ್ ಆ್ಯಂಡ್ ದಟ್ ಕ್ಯೂಟ್ ಚೈಲ್ಡಿಶ್ ಬಿಹೇವಿಯರ್ ಇನ್ ಬೋತ್ ಬಿ ದಿ ಸೇಮ್ ಫಾರ್ ಎವರ್ ಹಿಂಗೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಾನು ಇದು ಪಾಯಿಂಟ್ ಮೇಲೆ ಕ್ಲಾರಿಫಿಕೇಶನ್ ಕೊಡಬೇಕು. ನನ್ನ ಫ್ರೆಂಡ್ಸ್ ಗ್ರೂಪಲ್ಲೇ ನನಗೆ ಒಂದಷ್ಟು ಕಮೆಂಟ್ಸ್ ಬಂದಿತ್ತು, ಯೂಟ್ಯೂಬಲ್ಲಾಗಿರಲಿ ಇದರಲ್ಲಾಗಿರಲಿ. ನಿಬ್ಬಿ ಅಂದ್ಕೊಂಡು ನಾವು ನಿಬ್ಬಿ ಅನ್ನೋಕ್ಕೆ ಐ ಲವ್ ಯು ಬೇಬಿ ಅಂತ ಇಲ್ಲ. ನಿಬ್ಬಿ ಅಂದರೆ ಇದು ಎಲ್ಲರ ಮುಂದೆ ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಮಾಡೋದು, ಮುತ್ಕೊಳ್ಳೋದು ಎಲ್ಲ ಮಾಡ್ತಾ ಇಲ್ಲ. ಬ್ಯಾಡ್ ಕಮೆಂಟ್ಸ್ ಹಾಕ್ತಾ ಇದ್ದೀರಾ ಅಂದರೆ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ ಅಲ್ಲಿ. ಬಟ್ ಸ್ಟಿಲ್ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ನನ್ನ ಫ್ರೆಂಡ್ಸ್ ಸರ್ಕಲಿಂದನೇ ಬಂದಿದೆ ಅನ್ನೋದು ನನಗೆ ತುಂಬ. ಫ್ರೆಂಡ್ಸ್ ಅಂದರೆ ಫ್ರೆಂಡ್ ಅಲ್ಲ, ಕ್ಲಾಶಸ್ ಆಗಿದೆ. ತುಂಬ ನನಗೆ ಸ್ವಲ್ಪ ಹರ್ಟ್ ಆಯಿತು. ಬಟ್ ಇಟ್ಸ್ ಓಕೆ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ. ಹುರ್ಕೊಳ್ತಾ ಇರೋರು ಇದ್ರೇ ಬೆಳೀತಾ ಇರೋಕ್ಕಾಗೋದು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ ನನಗೆ.
ಸೊ ನಾವು ಹಿಂಗೆ ಚೈಲ್ಡಿಶ್ ಆಗಿ ಏನಕ್ಕೆ ಇರ್ತೀವಿ ಅಂದರೆ ಎಷ್ಟೇ ದೊಡ್ಡವರಾದರೂ ಚಿಕ್ಕ ಮಕ್ಳ ಥರ ಇರಬೇಕು. ನಮ್ಮ ಅಪ್ಪು ಬಾಸ್ ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ, ನಾವು ಹಂಗೆ ಇರ್ತೀವಿ. ಹಂಗಿರೋದಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ತುಂಬ ಸೀರಿಯಸ್ ಆಗಿ ಮಾಡ್ಕೊಂಡಿದ್ರೆ ಜಗಳ ಆಡ್ಕೊಂಡು ಸೀರಿಯಸ್ ಆಗಿ ಜಗಳ ಆಡ್ಕೊಂಡೇ ಬಿದ್ದಿರಬೇಕಿತ್ತು. ಯು ಗೈಸ್ ನೆವರ್ ಬ್ರೇಕ್ ಎನಿ ಟೈಮ್. ಇಲ್ಲ ಆಗಿತ್ತು, ಲವ್ ಸ್ಟೋರಿಲಿ ಹೇಳಿದ್ದೀವಿ. ಗಿವ್ ಒನ್ ನಿಕ್ ನೇಮ್ ಟು ಈಚ್ ಅದರ್ ಡಿಫ್ರೆಂಟ್. ಈಗ ಕೊಡು, ನೀನು ಹೇಳು. ಲೇಡೀಸ್ ಫಸ್ಟ್. ನೀನು ಹೇಳು ಫಸ್ಟ್. ನೀನು ನೀನು ಅದ್ರಲ್ಲಿ ಕೊಡೋರಲ್ಲಿ ಎಕ್ಸ್ಪರ್ಟ್. ನೀನು ಫಸ್ಟ್ ನೀನು ಹೇಳು. ಓಕೆ, ನಿಕ್ನೇಮ್ ಹೊಸ್ದಾಗಿ ಕೊಡ್ಬೇಕಾ ಇವನಿಗೆ? ನಾನು ಯೋಚನೆ ಮಾಡ್ತಾ ಇದ್ದೀನಿ. 2 ಮಿನಿಟ್ಸ್ ನೋಡ. ಕಿತಾಪತಿ. ಕಿತಾಪತಿ ಏನಕ್ಕಂದ್ರೆ ನಮ್ಮಪ್ಪ ನಂಗೆ ಹೆಂಗೆ ಹಿಂಸೆ ಇಡ್ತಾರೋ ಹಂಗೆ ಇಡ್ತಾವ. ಇವನು ಹೆವಿ ಹಿಂಸೆ ಇಡ್ತಾನೆ. ನಾವು ಮಲ್ಕೊಂಡಿದ್ರೆ ಮಾರ್ನಿಂಗ್ ಹೊತ್ತು ಸಂಡೇಸ್ ಏನು ಮಾಡ್ತಾನೆ, ಒಂದೊಂದ್ಸತಿ ಬೇಗ ಎಚ್ಚರಿಕೆ ಆಗುತ್ತೆ ಇವನಿಗೆ. ಫೋನ್ ಆನ್ ಮಾಡಿಬಿಟ್ಟು ಕಿವಿ ಹತ್ರ ಇಡ್ತಾನೆ. ಲೈಕ್ ರೀಲ್ಸ್ ನೋಡ್ತಾ ಕಿವಿ ಹತ್ರ ಇಡ್ತಾನೆ. ಇಟ್ಬಿಟ್ಟು ನಾನು ಎದ್ದು ನನಗೆ ಹಿಂಸೆ ಪಟ್ಕೊಂಡು ನಾನು ಎದ್ಬಿಡ್ತೀನಿ. ಅವಾಗ ಫೋನ್ ಆಫ್ ಮಾಡಿಬಿಟ್ಟು ಟಕ್ಕಂತ ಉಲ್ಟಾ ತಿರ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ನನಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಹಂಗೆ ಒಂಥರ ಖುಷಿ ಆಗುತ್ತೆ ನನಗೆ. ಏನಕ್ಕಂದರೆ ನಾನು ಫಸ್ಟು ನಮ್ಮ ಅಪ್ಪ ಅಮ್ಮನ ರೂಮಲ್ಲೇ ಮಲಗ್ತಾ ಇದ್ದೆ ನಾನು ಚಿಕ್ಕವಳಿದಾಗೆಲ್ಲ. ಲೈಕ್ ಅವ್ರ ಬೆಡ್ ಮೇಲೆ ನಾನು ಕೆಳಗಡೆ ಮಲ್ಕೋತಾ ಇದ್ದೆ. ಸೆಪ್ರೇಟ್ ಮಲ್ಗೋಕ್ಕೆ ಭಯ ನನಗೆ. ನಮ್ಮ ಅಪ್ಪ ಏನು ಮಾಡೋರು, ಮಾರ್ನಿಂಗ್ ಅವ್ರಿಗೆ 4 ಗಂಟೆ 5 ಗಂಟೆಗೆಲ್ಲ ಎಚ್ಚರಿಕೆ ಆಗ್ಬಿಡೋದು ನಮ್ಮ ಅಪ್ಪಂಗೆ. ಅವಾಗ ಹಿಂಗೆ ವಿಡಿಯೋ ಆನ್ ಮಾಡಿಬಿಟ್ಟು ಕಿವಿ ಹತ್ರ ಇಡ್ತಾ ಇದ್ರು ನನಗೆ 6 ಗಂಟೆ 5 ಗಂಟೆಗೆಲ್ಲ. ಹಾಗೆ ಮಾಡ್ತಾ ಇದ್ದಾನೆ ಇವನು. ಸೊ ನನ್ನ ಕನೆಕ್ಷನ್ ಅದೇ ಹೇಳ್ತಾರಲ್ಲ, ಹಣೆ ಬರ್ದಲ್ಲಿ ಬರ್ದಿತ್ತು ಇವನೇ ನನ್ನ ಗಂಡ ಆಗಬೇಕು ಅಂತ ಆಗ್ಬಿಟ್ಟಿದ್ದಾನೆ. ಏನೂ ಮಾಡೋಕ್ಕಾಗಲ್ಲ. ನೀನು ಹೇಳು ನಿಕ್ ನೇಮ್. ಡೋರಿಮಾನ್. ಇದು ಆಲ್ರೆಡಿ ಇಟ್ಟಿದೆ ಇವನ್ ಫೋನಲ್ಲಿ, ಇದೇ ಇರೋದು, ಡಿಫ್ರೆಂಟ್ ಎಲ್ಲ ಏನಿಲ್ಲ. ಇವನ್ ಫೋನಲ್ಲಿ ನನ್ನ ನಂಬರ್ ಹಂಗೆ ಸೇವ್ ಆಗಿರೋ ಡೋರೆಮೋನ್ ಅಂತ. ನಂದಾಯ್ತು ಕಿತಾಪತಿ. ನೀನು ಹೇಳು. ಉಮಾಪತಿ. ಸೀತಾಪತಿ. ಸೀತೆ ಅಂತ ಹೆಂಡತಿ. ನಿಕ್ನೇಮ್ ಸಿಕ್ತು. ಲಿಲಿಪುಟ್. ಲಿಲಿಪುಟ್ ಗೊತ್ತಾಗಿರುತ್ತೆ ನಿಮಗೆ. ಲಿಲಿಪುಟ್ ಲಿಲಿಪುಟ್. ಆದರೆ ಲಿಲಿಪುಟ್ ಏನೇ ಬಂದರೂ ಡೋರೆಮೋನ್ ಮಾತ್ರ ಯಾವತ್ತೂ ಹೋಗಲ್ಲ. ಡೋರೆಮೋನ್ ಆ್ಯಕ್ಚುಲಿ ನಾನು ಇವ್ನು ಗ್ಯಾಜೆಟ್ಸ್ ಕೊಡ್ತಾ ಇರ್ತೀನಿ ಅವಾಗವಾಗ. ನನ್ನ ಐಡಿಯಾಸೇ ನನ್ನ ಗ್ಯಾಜೆಟ್. ಕೂದಲೆಲ್ಲ ಉದುರೋಗ್ಬಿಟ್ಟು ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ. ಹೋಗ್ತಾ ಇದ್ದೀನಿ ನಾಳೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಲವ್ ಸ್ಟೋರಿಗೆ ನೀವು ಕಾಯ್ತಾ ಇದ್ರಿ, ನಾವು ಇವತ್ತು ಕೊಟ್ಟಿದ್ದೀವಿ. ಸೊ ಕ್ವಶನ್ಸ್ಗೂ ನಾವು ರಿಪ್ಲೈ ಮಾಡಿದ್ದೀವಿ. ನಾವು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ ಲವ್ ಮಾಡಿ ಅಂತ, ಯಾರಿಗೂ ಲವ್ ಮಾಡಬೇಡಿ ಅಂತ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ, ಮನೆಗೆ ಹೋಗಿ ಜಗಳ ಮಾಡಿ ಅಂತ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಯಾವತ್ತೂ ಮಿಸ್ಯೂಸ್ ಮಾಡ್ಕೊಬೇಡಿ. ಅಪ್ಪ ಅಮ್ಮಂಗೆ ಮೋಸ ಮಾಡಬೇಡಿ. ಒಂದ್ಸತಿ ಓಡೋದವ್ರು ಯಾವತ್ತಿದ್ರು ಓಡೋದವ್ರೆ. ಹೇಳು. ಬೆಳಿಗ್ಗೆ ನಮ್ಮ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ನೀವು ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ನೆಕ್ಸ್ಟ್ ಏನು ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೂ ಸ್ವಲ್ಪ ಓಡ್ತಾ ಇಲ್ಲ ತಾನೆ. ಹೇಳ್ಬಿಡು ಹೋಗಿ.